ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಬುಲಿ ಸರ್ ಮಾತಾಡೋದು. ಈಗಾಗಲೇ ಏರ್ಫೋರ್ಸ್ ಸಂಬಂಧಪಟ್ಟಂತೆ 3 ಟೆಸ್ಟ್ಗಳನ್ನು ಮಾಡಿದ್ವಿ. 4ನೇ ಟೆಸ್ಟಲ್ಲಿ ಇಂಗ್ಲೀಷ್ ಯಾವ ರೀತಿ ಕ್ವಶನ್ಸನ್ನು ಬರ್ತಾವೆ ಅಂತೇಳಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೊಗೊಂಡಿನಿ. ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳಾಗಿರ್ತವೆ. ಸೊ ಬೇರೆ ಕಡೆದು ಸ್ವಲ್ಪ ಕ್ವಶನ್ಗಳನ್ನು ತೊಗೊಂಡಿನಿ. ಸೊ ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಎಲ್ಲರಿಗೂ ಹೇಳುತ್ತಾ ಮುಂದಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಕ್ಲಾಸ್ ಅಪ್ಲೋಡ್ ಆದಮೇಲೆ ನಿಮಗೆ ಏನಾಗುತ್ತೆ ನೋಟಿಫಿಕೇಷನ್ ಬರುತ್ತೆ. ಭಾಳಷ್ಟು ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡತ್ತೀರಿ. ಸೊ ಆದಷ್ಟು ಬೇಗ ಮಾಡ್ಕೊರಿ. ನಿಮಗೆ ಎಕ್ಸಾಮ್ ಸಮೀಪ ಬಂದಂಗೆ ನಾನು ಕ್ವಶನ್ ಪೇಪರ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಅವುಗಳನ್ನ ಕೂಡ ಮುಂದಿನ ಕ್ಲಾಸಲ್ಲಿ ತರ್ತೀನಿ. ಅದೇ ರೀತಿ ಇನ್ನೊಂದು ಸಲ ಹೇಳ್ತಾ 29ನೇ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಅದೇ ರೀತಿ ನೆಕ್ಸ್ಟ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಲೇಟ್ ಆಗೋದು ಬೇಡ. ಓಕೆ, ಈಗ ಟೆಸ್ಟ್ 3 ಮುಗಿಸಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಟೆಸ್ಟ್ 4 ನೋಡ್ತಾ ಹೋಗೋಣ. ಇಂಗ್ಲೀಷ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಅಂತೇಳಿ. ಓಕೆ, ಫಸ್ಟ್ ಕ್ವಶನನ್ನು ನೋಡಿರಿ. ಎರರನ್ನು ಕಂಡಿಡಿ ಅಂತಂದ್ರೆ ಏನಂತ ಕೊಟ್ಟಾರ, ಇಟ್ಸ್ ಈಸ್ ಪ್ಲೆಜರ್ ಟು ಮೀಟ್ ಚೇರ್ಫುಲ್ ಪರ್ಸನ್ಸ್ ಅಂದ್ಕೊಟ್ಟಾನ, ಅಥವಾ ನೋ ಎರರ್. ಇಲ್ಲಿ ಚೇರ್ಫುಲ್ ಪರ್ಸನ್ಸ್ ಅನ್ನೋಕ್ಕಿಂತ ಬದಲು ಇಲ್ಲೇನು ಬರಬೇಕಂತಂದ್ರೆ PEO ಪೀಪಲ್ಸ್ ಅಂತ ಬರಬೇಕು, ಜನರು ಅಂತ ಬರಬೇಕು. ಪರ್ಸನ್ಸ್ಗಿಂತ ಪೀಪಲ್ಸ್, ಪರ್ಸನ್ ಅನ್ನೋದು ಬೆಟ್ರು. ಪರ್ಸನ್ಸ್ ಅಂತೇಳಿ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ, ಪೀಪಲ್ಸ್ ಅಂತೇಳಿ ಯೂಸ್ ಮಾಡಬೇಕು. ಅಂದ್ರೆ ನಮ್ಮದು ಎರರ್ ಏನಂತದ ರೀ, ಆಪ್ಷನ್ ನಂಬರ್ B ನಮ್ಮದು ತಪ್ಪಾದ ಇದು. ಒಂದು ವೇಳೆ ಎರರ್ ಇರ್ಲಿಕ್ಕಂದ್ರೆ ನೋ ಎರರ್ ಅಂತೇಳಿ ಹಾಕಂತೇಳಿ ಹೇಳಿರ್ತಾರೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನನ್ನು ನೋಡಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳ್ಯಾರ ನೋಡಿರಿ. ಒನ್ ಹೂ ಬಿಲೀವ್ಸ್ ಇನ್ ನೋ ಗವರ್ಮೆಂಟ್ and therefore insidious disorders in a state is called. ಅಂದರೆ ಏನಂತಾರೆ, ಒಬ್ಬ ಇದ್ದವ ಆ ಗೌರ್ಮೆಂಟ್ ಬಗ್ಗೆ ಏನು ಮಾಡ್ತಾನೆ, ನಂಬ್ತಿರಂಗಿಲ್ಲ. ಡಿಸಾರ್ಡರ್ಸ್ ಅಂದ್ರೆ ಅವುಗಳ ವಿರುದ್ಧವಾಗಿ ಹೋಗ್ತಿರ್ತಾನೆ. ಅವ್ರಿಗೆ ಏನು ಅನ್ಬೋದು ಅಂತೇಳಿ ಒಂದು ಶಬ್ದವನ್ನು ಅಂತಂದ್ರೆ ಅದಕ್ಕೆ ಏನು ಬರುತ್ತೆ ರೀ, ಅನಾಕ್ರಟಿಸ್ಟ್. ಓಕೆ, ಆಪ್ಷನ್ ನಂಬರ್ D ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟು ಥರ್ಡ್ ಕ್ವಶನನ್ನು ನೋಡಿರಿ. ಏನಂತ ಬರುತ್ತಾ, ಇಲ್ಲಿ ಕೂಡ ಒಂದು ಸೆಂಟೆನ್ಸ್ ಅದ, ಅದಕ್ಕೆಲ್ಲ ಏನಂತ ಕೊಟ್ಟಾರ, ಕರೆಕ್ಟ್ ಸ್ಪೆಲ್ಟ್ ಯಾವುದಾಗೈತಿ ಅಂದ್ರೆ ಸ್ಪೆಲ್ಲಿಂಗ್ ಕರೆಕ್ಟ್ ಇರುವಂತಹ ಶಬ್ದವನ್ನು ಗುರುತಿಸಿ ಅಂತಂದಾರ. ಯಾವುದಾಗತ್ತೆ ನೋಡಿರಿ, ಇಲುಸ್ಟ್ರೇಷಸ್ ಯಾವ್ದು ಬರುತ್ತೆ ರೀ, ಆಪ್ಷನ್ ನಂಬರ್ B ಸರಿಯಾದ ಸ್ಪೆಲ್ಲಿಂಗ್ ಆಗೈತಿ, ಆಪ್ಷನ್ ನಂಬರ್ B. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ದ ಅಬ್ಸ್ಟ್ರಾಕ್ಟ್ ನೌನ್ ಆಫ್ ಪೇಷಂಟ್, ಅದರ ಅಬ್ಸ್ಟ್ರಾಕ್ಟ್ ನೌನ್ ಏನಾಗುತ್ತೆ ಅಂತ ಹೇಳಿ ಕೇಳ್ಯಾರ. ಏನಾಗುತ್ತೆ ರೀ, ಪೇಷನ್ಸ್, ಆಪ್ಷನ್ ನಂಬರ್ B. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ಯಾವ, ಎಂಡ್ವರೆಗೂ ನೋಡಿರಿ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಗಳನ್ನು ತೊಂದೀನಿ. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನನ್ನು ನೋಡಿರಿ. ಎನಟೋಮಿ ಆಫ್ ಆಪ್ಟಿಮಿಸ್ಟಿಕ್. ಇದರ ಅರ್ಥ ಫಸ್ಟ್ ಗೊತ್ತಿರಬೇಕು. ಆಪ್ಟಿಮಿಸ್ಟಿಕ್ ಅಂತಂದ್ರೆ ಏನಂತಂದ್ರೆ ಆಶಾವಾದಿ ಅಂತೀವಿ ನಾವು. ಏನಂತೀರಿ, ಆಶಾವಾದಿ ಅಂತೀವಿ. ಇದರದ ವಿರುದ್ಧ ಪದ ಏನಾಗತ್ತೆ ಅಂಥೇಳಿ ಕೇಳ. ಏನಾಗತ್ತೆ ರೀ, ಫೋರ್ತ್ ಒನ್ ಪ್ರಿಸಿಮಿಸ್ಟಿಕ್ಸ್. ಓಕೆ, ಮಿಸ್ಟೇಕ್. ಓಕೆ, ಆಪ್ಷನ್ ನಂಬರ್ D ಸರಿಯಾದ ಉತ್ತರ. ನೆಕ್ಸ್ಟು ಏನು ಕೊಟ್ಟಾರ, ಒಂದು ಸೆಂಟೆನ್ಸು, ಇದಕ್ಕೆ ಒಂದು ವರ್ಡನ್ನು ಕ್ಲಿಕ್ ಮಾಡಂತಂದ್ರೆ ಚಾಯ್ಸ್ ಮಾಡಂದ್ರೆ ಏನು, ಡ್ರಾ ಅ ಲೈನ್ ಆ್ಯಟ್ ಅ ಸಮಥಿಂಗ್. ಈಗಾಗಲೇ ಕ್ವಶನ್ ಆಗಿರ್ಬೋದು, ಯಾಕಂತ ತೊಗೊಂಡಿದ್ರೆ ಇಂಪಾರ್ಟೆಂಟ್ ಅಂತೇಳಿ ಮತ್ತೆ ಒಂದೊಂದು ಕ್ವಶನ್ಗಳನ್ನ ತೊಗೊಂಡಿರ್ತೀನಿ. ಓಕೆ, ಯಾವುದಾಗತ್ತೆ ರೀ, ಅಕ್ಸೆಪ್ಟ್ ಸಮಥಿಂಗ್ ಅಪ್ ಟು ದ ಪರ್ಟಿಕ್ಯುಲರ್ ಪಾಯಿಂಟ್, ಆಪ್ಷನ್ ನಂಬರ್ C ಸರಿಯಾದ ಉತ್ತರ, ಆಪ್ಷನ್ ನಂಬರ್ C. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಏನಂತ ಅದ ನೋಡಿರಿ, ಪ್ಯಾಸಿವ್ ವಾಯ್ಸ್. ಓಕೆ, ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ದ್ಯಾಟ್ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್. ಅಂದ್ರೆ ತನ್ನ ಗಂಡನಿಗೆ ಏನು ಮಾಡ್ತಾಳೆ, ಪ್ರಾಮಿಸ್ ಮಾಡ್ತಾರೆ. ಏನಂತೇಳಿ, ನಾನು ನಿಮಗೆ ಊಟವನ್ನು ರೆಡಿ ಮಾಡ್ತೀನಿ ಅಂತೇಳಿ. ಅದಕ್ಕೋಸ್ಕರ ಅದು ಏನಾಗುತ್ತೆ ಕರೆಕ್ಟಾಗಿ, ಏನು ಅದಕ್ಕೂ ಪ್ಯಾಸಿವ್ ವಾಯ್ಸ್ ಏನಾಗುತ್ತೆ ಅಂತೇಳಿ ಕೇಳ್ಯಾರ. ಏನಾಗುತ್ತೆ ನೋಡಿರಿ, ಪ್ರಾಮಿಸ್ ವಾಸ್ ಮೇಡ್ ಬೈ ಮೀ ಟು ಮೈ ಹಸ್ಬೆಂಡ್. ಅಂದ್ರೆ ನನ್ನ ಮುಖಾಂತರ ಪ್ರಾಮಿಸು ನನ್ನ ಗಂಡನಿಗೆ ಮಾಡಲಾಯಿತು. ಏನಂತ, ಯಾವುದಕ್ಕೆ, ದ್ಯಾಟ್ ಫುಡ್ ವಿಲ್ ಬಿ ಕುಕ್ಡ್ ಬೈ ಮೀ, ನನ್ನಿಂದ ಆಹಾರವನ್ನು ತಯಾರಿಸ್ತೀನಿ ಅಂತೇಳಿ. ಆಪ್ಷನ್ ನಂಬರ್ A ಸರಿಯಾದ ಉತ್ತರ ಆಗೈತಿ. ಓಕೆ, ನೆಕ್ಸ್ಟ್ 8th ಕ್ವಶನ್ ನೋಡ್ರಿ. ಏನದ, ಇಲ್ಲಿ ಕೂಡ ಒಂದು ಸೆಂಟೆನ್ಸ್ ಕೊಟ್ಟಾರೆ. ಏನು, ಟು ಫಿನಿಶ್ ಇನ್ ಟ್ರಬಲ್ಡ್ ವಾಟರ್. ಓಕೆ, ಇದಕ್ಕೊಂದು ಏನಂತಾರೆ, ಅಡಾಮ್ಸ್
ಏನಂತೇಳಿ ಆಯ್ಕೆ ಮಾಡಂತಂದ್ರೆ 8ನೇ ಕ್ವಶನ್ ಏನಾಗುತ್ತೆ ರೀ, ಟು ಮೇಕ್ ಅ ಪರ್ಸನಲ್ ಪ್ರಾಫಿಟ್ ಔಟ್ ಆಫ್ ಡಿಫಿಕಲ್ಟ್ ಸಿಚುವೇಶನ್. ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ. ಓಕೆ, ಗ್ರಾಮರ್ ಅಂತಂದ್ರೆ ಬರೀ ನೀವು ಟೆನ್ಸು ಗೇನ್ಸು ನೋ, ಯಾವುದೇ ಎಕ್ಸಾಮ್ ಆಗಲಿ ಅವುಗಳ ಅವಶ್ಯಕತೆ ಇರೋಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಅವುಗಳ ಬಗ್ಗೆ ನಾಲೆಜ್ ಇರಬೇಕು, ಆದರೆ ಕ್ವಶನ್ನಲ್ಲಿ ಯಾವ ಥರ ಬರ್ತಾವಂತೇಳಿ ಅದು ಐಡಿಯಾಸ್ ಇರಬೇಕು. ಓಕೆ, ನಾ ಗ್ರಾಮರ್ ಅಂದಮೇಲೆ ಗ್ರಾಮರ್ ಭಾಳ ಜನ ಅಂತಿದ್ರಿ ಸರ್ ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಎಲ್ಲೆಲ್ಲಿ ಬರುತ್ತಲ್ಲ ಸ್ವಲ್ಪ ಆ್ಯಕ್ಟಿವೈಸು ಪ್ಯಾಸಿವೈಸು ಆಮೇಲೆ ಸ್ವಲ್ಪ ಅದೇ ರೀತಿ ಮತ್ಯಾವುದೂ ಅವಶ್ಯಕತೆ ಇರೋಂಗಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು, ಅವುಗಳಿಂದ ನೀವು ಇವುಗಳನ್ನ ಮಾಡ್ಬೋದು. ಓಕೆ, ಪ್ಯಾರಾಗ್ರಾಫ್ ಕೊಟ್ಟಾರ ಇವುಗಳ ಬಗ್ಗೆ ನೀವು ಏನಂತಂದ್ರೆ ಅಕಾರ್ಡಿಂಗ್ ಟು ಪ್ಯಾಸೇಜ್ ವಿಲ್ ವಿಸಿಟ್ ಜೂಸ್ ಅಂದ್ರೆ ಇದು ಒಂದು ಪ್ಯಾಸೇಜನ್ನು ನೀವು ನೋಡಿದ ಮೇಲೆ ವಿ ವಿಸಿಟ್ ಜೂಸ್ ಡ್ಯಾಶ್ ಅಂತ ಕೊಟ್ಟಾರ. ಆ ಶಬ್ದವನ್ನು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಆ ಶಬ್ದವನ್ನು ಹುಡುಕಿದ್ರೆ ನೀವು ಡೈರೆಕ್ಟಾಗಿ ಸಿಕ್ಬಿಡುತ್ತೆ ಆನ್ಸರ್. ನೀವು ಪ್ಯಾಸೇಜ್ ಕೊಟ್ಟಾಗ ಓದೋದು ಲೇಟ್ ಆಗುತ್ತೆ, ಅದನ್ನು ಬಿಟ್ಬಿಡ್ತೀರಿ. ಯಾಕೆ ಮಾಡ್ತೀವಿ? ಟು ಸ್ಪೆಂಡ್ ಅ ಡೇ ಔಟ್ ಆಫ್ ಫನ್ ಆ್ಯಂಡ್ ಎಕ್ಸೈಟ್ಮೆಂಟ್. ಈ ಸೆಂಟೆನ್ಸನ್ನು ಎಲ್ಲಿ ಕೊಟ್ಟಿರ್ತಾರೆ ಸ್ವಲ್ಪ ಅವುಗಳನ್ನು ನೋಡ್ಕೊತ ಇರಬೇಕು. ಪೂರ್ತಿ ಪ್ಯಾಸೇಜ್ ಓದುವಂತಹ ಅವಶ್ಯಕತೆ ಇರೋಂಗಿಲ್ಲ. ಓಕೆ, ಡನ್. ಓಕೆ, ಸ್ಕ್ರೀನ್ಶಾಟ್ ಹೊಡ್ಕೊಳ್ಬೇಕಿದ್ರೆ ನೀವು ಕ್ವಶನ್ಸನ್ನು ನೀವು ಆಮೇಲೆ ನೋಡುವುದು. ಓಕೆ, ನೆಕ್ಸ್ಟ್ ಕ್ವಶನ್ 10th ಕ್ವಶನ್ ನೋಡಿರಿ. ಏನದ ಸುಟೇಬಲ್ ಸಬ್ಸ್ಟಿಟ್ಯೂಟ್ ದ ಗಿವನ್ ಸೆಂಟೆನ್ಸ್. ಒನ್ ವರ್ಡನ್ನು ನೀವು ಪಿಕ್ ಮಾಡಬೇಕು. ಇದೆಲ್ಲ ಕುರಿತು ದ ಕಸ್ಟಮ್ ಆಫ್ ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ವೈಫ್ ಆ್ಯಟ್ ದ ಸೇಮ್ ಟೈಮ್. ಇದಕ್ಕೆ ಒಂದು ವರ್ಡನ್ನು ಯಾವ ರೀತಿ ನೀವು ಸೂಚಿಸ್ತೀರಿ ಅಂತಂದಾಗ ಏನಾಗುತ್ತೆ ರೀ? ಪಾಲಿಗಾಮಿ. ಆಪ್ಷನ್ ನಂಬರ್ ಸಿ ಸರಿಯಾದ ಉತ್ತರ, ಪಾಲಿಗಾಮಿ. ಓಕೆ, ನೆಕ್ಸ್ಟ್ 11th ಕ್ವಶನನ್ನು ನೋಡಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಸರಿಯಾದ ಒಂದು ಪದವನ್ನು ಆಯ್ಕೆ ಮಾಡಿ. ದೇ ಡ್ಯಾಶ್ ಫುಟ್ಬಾಲ್ ವೆನ್ ಇಟ್ ಸ್ಟಾರ್ಟೆಡ್ ರೇನಿಂಗ್ ಅಂತಂದ್ರೆ ದೇ ವೇರ್ ಪ್ಲೇಯಿಂಗ್ ಫುಟ್ಬಾಲ್. ಅವರು ಫುಟ್ಬಾಲ್ ಆಡತ್ತಿದ್ರು ಯಾವಾಗ? ಮಳೆ ಯಾವಾಗ ಸ್ಟಾರ್ಟ್ ಆಯ್ತು ಆವಾಗ. ಆಪ್ಷನ್ ನಂಬರ್ ಡಿ ಸರಿಯಾದ ಉತ್ತರ. ನೆಕ್ಸ್ಟು 12ನೇ ಕ್ವಶನ್ ನೋಡಿರಿ. ಆ್ಯನಿಮಲ್ಸ್ ಇನ್ ಜ್ಯೂಸ್ ಸಫರ್ಡ್ ಕ್ರೂಯಲ್ಟಿಲಿ ಅಂದ್ರೆ ಆ ಪ್ಯಾಸೇಜ್ ಐತಲ್ಲ ಅಲ್ಲಿಂದನ ಕ್ವಶನ್ಗಳನ್ನ ಆಯ್ಕೆ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಈಗಾಗಲೇ ಮಾಡಿದ್ದೀನಿ. ಓಕೆ, ಅವುಗಳನ್ನ ನೋಡಿಕೊಂಡು ನೀವು ಒನ್ ವರ್ಡನ್ನು ಅಲ್ಲಿ ಚಾಯ್ಸ್ ಹುಡುಕಿ ನೀವು ಆನ್ಸರನ್ನು ಮಾಡ್ಬೋದು. 12ನೇ ಕ್ವಶನ್ ಏನಾಗುತ್ತೆ ರೀ? ಆಪ್ಷನ್ ನಂಬರ್ ಎ ಬೈ ಬೀಯಿಂಗ್ ಅ ಕೆಪ್ಟ್ ಇನ್ ಆರ್ಟಿಫಿಷಿಯಲ್ ಎನ್ವೈರ್ಮೆಂಟ್. ನೋಡಿರಿ ಪ್ಯಾಸೇಜ್ಗೆ ಹೋಗೊಂಡ್ರಿ ಎಲ್ಲಿದೆ ನೋಡಿರಿ ಎನ್ವೈರ್ಮೆಂಟ್. ಅವುಗಳನ್ನ ಸ್ವಲ್ಪ ನೀವು ಹುಡ್ಕೊಂಡು ಆವಾಗಲೇ ಸಿಕ್ಬಿಡತ್ತೆ. ಓಕೆ, ಎನ್ವೈರ್ಮೆಂಟ್ ಅಂತ ಪದ ಅದಲ್ಲ ಎಲ್ಲೆಲ್ಲಿ ಬಂದದ ಅವುಗಳನ್ನ ನೋಡ್ಕೋಬೇಕು. ಇಲ್ಲಿ ಅದ ದ ಮೋಸ್ಟ್ ಪುಟ್ ಇನ್ ಎನ್ ಆರ್ಟಿಫಿಷಿಯಲ್ ಎನ್ವೈರ್ಮೆಂಟ್ ಸಿಕ್ತಲ್ಲ. ಓಕೆ, ಈ ರೀತಿ ನೀವು ಫೈಂಡ್ ಮಾಡಬೇಕು. ಓಕೆ, 12th ಕ್ವಶನ್ ಆಯಿತು. 13th ಕ್ವಶನನ್ನು ನೋಡಿರಿ. ಸಿನೋನಾಮಿ ಕೇಳ್ಯಾರ. ಯಾವುದ್ರದ್ದು? ಪಾಂಡರ್. ಪಾಂಡರ್ ಅಂದ್ರೆ ಏನು? ಅದ್ರ ಅರ್ಥ ಗೊತ್ತಿರಬೇಕಲ್ಲ. ವಿಚಾರ ಮಾಡು ಅಂತಂದಂಗೆ ಏನು ಹೇಳ್ರಿ? ವಿಚಾರ ಮಾಡು ಅಂತೇಳಿ ಅರ್ಥ. ಓಕೆ, ಅದರದ ಸಮಾನಾರ್ಥಕ ಪದ ಅಂದ್ರೆ ಥಿಂಕ್ ಅಂತೀವಲ್ಲ. ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ಅಂದ್ರೆ ನಿಮಗೆ ಶಬ್ದಗಳ ನಾಲೆಜ್ ವ್ಯಾಕ್ಯಾಬ್ಲರಿ ಇರಬೇಕು, ಅಂದ್ರೆ ನಿಮಗೆ ಏನಾಗುತ್ತೆ ಅರ್ಥ ಆಗುತ್ತೆ. ಕ್ವಶನ್ಗಳನ್ನು ಜಲ್ದಿ ಫೈಂಡ್ ಮಾಡಿ. ಓಕೆ, ಮತ್ತೆ ಪ್ಯಾಸೇಜ್ ಕೊಟ್ಟಾರ ನೋಡ್ರಿ. ಏನು ಕೊಟ್ಟಾರ? ಇಷ್ಟೆಲ್ಲ ಫೈಂಡ್ ಔಟ್ ದ ವರ್ಲ್ಡ್ ಫ್ರಮ್ ದ ಪ್ಯಾಸೇಜ್ ವಿಚ್ ಮೀನ್ಸ್ ಅಕಾಂಪ್ಲಿಷ್ಮೆಂಟ್. ಈ ಶಬ್ದದ ಮೀನಿಂಗನ್ನು ಏನು ಅಂತ ಕೇಳ್ಯಾರ. ಓಕೆ, ಈ ಶಬ್ದ ಎಲ್ಲದ? ಆ ಲೈನನ್ನು ಓದಿದ್ರೆ ಅದ್ರ ಹಿಂದ್ಗಡೆ ಕೊಟ್ಟಂಥ ಸೆಂಟೆನ್ಸನ್ನು ಫುಲ್ ಮಾಡಿ ಓದಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥವನ್ನು ಕಂಡುಹಿಡಿಬೋದು. ಓಕೆ, ಇದರ ಅರ್ಥ ಏನಾಗುತ್ತೆ ರೀ? ಆಪ್ಷನ್ ನಂಬರ್ ಯಾವುದಾಗುತ್ತೆ ನೋಡಿರಿ? ಆಪ್ಷನ್ ನಂಬರ್ ಬಿ ಆಗುತ್ತೆ, ಪ್ರಾಸ್ಪರಿಟಿ. ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 15th ಕ್ವಶನ್ ನೋಡಿರಿ. ಪ್ಯಾಸೇಜ್ ಅದ. ಇದರಲ್ಲಿ ಕೊಟ್ಟಂತಹ ಒಂದು ವರ್ಡ್ ಆಬ್ಜೆಕ್ಟಿವ್ ಫಾರ್ಮ್ ಕಂಡುಹಿಡಿಯೋದು ಎದ್ರದ್ದು? ಮ್ಯೂಸಿಕ್. ಇದರ ಆಬ್ಜೆಕ್ಟಿವ್ ಫಾರ್ಮ್ ಅಂದರೆ ಏನಾಗುತ್ತೆ ರೀ? ಮ್ಯೂಸಿಕಲ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ಓಕೆ, ಡನ್. ನೆಕ್ಸ್ಟ್ 16th ಕ್ವಶನ್ ಕೂಡ ಪ್ಯಾಸೇಜ್ ನೋಡಿರಿ. ಯಾಕೆ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಅಂತಂದ್ರೆ ಗೊತ್ತಿರಬೇಕು, ಬರುವಂಥ ಚಾನ್ಸಸ್ ಹಿಂಗೂ ಬರ್ಬೋದಲ್ಲ. ಓಕೆ, ಏನು ಕೊಟ್ಟಾರ? ಮೀನ್ಸ್ ಅಂದ್ರೆ ಇನ್ವಾಲ್ವಿಂಗ್ ಆರ್ ಎಕ್ಸ್ಪೋಸಿಂಗ್ ಒನ್ ಟು ರಿಸ್ಕ್. ಇದರದ ಮೀನಿಂಗ್ ಅಂದರೆ ಏನು? ಒನ್ ವರ್ಡ್. ಓಕೆ, ಏನಾಗುತ್ತೆ ರೀ? 16th ಕ್ವಶನ್ ಏನಾಗುತ್ತೆ ರೀ? ಹಜಾರ್ಡಸ್. ಅಂದರೆ ಹಜಾರ್ಡಸ್ ಅಂದರೆ ವೆರಿ ಎಫೆಕ್ಟಿವ್ ಅಂತೇಳಿ. ಓಕೆ,
ನೆಕ್ಸ್ಟ್ ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. ನೆಕ್ಸ್ಟು 17th ಕ್ವಶನ್ ನೋಡಿರಿ, ಸಿನಾನಮಿ ಕೇಳ್ಯಾರ. ಫಟಿಗ್ಯೂ ಇದರ ಸಿನಾನಮಿ, ಇದರ ಸಮಾನಾರ್ಥಕ ಪದ ಏನಾಗುತ್ತೆ ರೀ? 17ನೇದು ಆಪ್ಷನ್ ನಂಬರ್ ಬಿ ಏನಾಗುತ್ತೆ ರೀ? ಟಯರ್ಡ್ನೆಸ್. ಟಯರ್ಡ್ನೆಸ್ ಅಂದರೆ ಸುಸ್ತಾಗಿತ್ತು. ಓಕೆ, ನೆಕ್ಸ್ಟ್ ಫಟಿಗ್ಯೂ ಅಂದ್ರೆ ಆಯಾಸ, ಅದಕ್ಕೆ ಟಯರ್ಡ್ನೆಸ್. ಓಕೆ, ನೆಕ್ಸ್ಟ್ 18th ರೋಹನ್ ಡ್ಯಾಶ್ ಫಾರ್ ದಿಸ್ ಕಂಪ್ನಿ ಸಿನ್ಸ್ 2007. ಅಲ್ಲಿ ವರ್ಡನ್ನು ನೀವು ಸೆಲೆಕ್ಟ್ ಮಾಡಬೇಕು. ಏನು ಮಾಡಬೇಕು? ರೋಹನ್ ಹ್ಯಾಸ್ ಬೀನ್ ವರ್ಕಿಂಗ್. ರೋಹನ್ ಅಲ್ಲಿ ವರ್ಕ್ ಮಾಡತ್ತಾನ. ಯಾವಾಗಿಂದ? 2007ರಿಂದ. ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ ಆಗೈತಿ. ಓಕೆ, 19th ಕ್ವಶನ್ ನೋಡ್ರಿ. ಒನ್ ಹೂ ಹೇಟ್ಸ್ ವುಮನ್ ಅಂದ್ರೆ ಅವ್ರಿಗೇನಂತೀರಿ? ಒನ್ ಹೂ ಹೇಟ್ಸ್ ವುಮನ್ ಅಂತಂದ್ರೆ ಯಾರಿಗಂತೀರಿ? ಮಿಸೋಗ್ಯಾನಿಸ್ಟ್. ಓಕೆ, ಆಪ್ಷನ್ ನಂಬರ್ ಬಿ ಸರಿಯಾದ ಉತ್ತರ. 20 ಲಾಸ್ಟ್ ಕ್ವಶನ್ ಬಟ್ ವೆರಿ ಇಂಪಾರ್ಟೆಂಟ್. ಏನದ ರೀ? ಒನ್ ಹೂ ಈಟ್ಸ್ ಎವ್ರಿಥಿಂಗ್ ಅವ್ರಿಗೇನಂತೀವಿ? ಹಾಂ, ಒಮಿನಿವ್ಯಾರಸ್. ಆಪ್ಷನ್ ನಂಬರ್ ಎ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ. ಇದು ಟೆಸ್ಟ್ 4ಅಲ್ಲಿ ಬಂದಂತಹ ನಿಮಗೆ ಇಂಗ್ಲೀಷ್ ಕ್ವಶನ್ಗಳು ತಂದಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? ಮ್ಯಾಥ್ಸ್, ಜಿ ಕೆ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಮುಂದಿನ ಕ್ಲಾಸಲ್ಲಿ ತರ್ತೀನಿ. ಅಲ್ಲಿವರೆಗೂ ಇನ್ನು ಯಾರು ಉಳಿದಿದ್ದ ವಿಡಿಯೋಸ್ ನೋಡಿರಲ್ಲ ಅವುಗಳನ್ನ ನೋಡಿರಿ. ವೆರಿ ಹೆಲ್ಪ್ಫುಲ್ ಆಗುತ್ತೆ ಮುಂದಿನ ನಿಮಗೆ ಬರುವಂತಹ ಏರ್ಫೋರ್ಸ್ ರ್ಯಾಲಿಯಲ್ಲಿ. ಸೊ ಮುಂದಿನ ಕ್ಲಾಸಲ್ಲಿ ನಾನು ಮತ್ತೆ ಇದೇ ಥರ ಕ್ವಶನ್ಗಳನ್ನು ತರ್ತೀನಿ, ಮತ್ತು ನಿಮಗೆ ಯೂಸ್ಫುಲ್ ಆಗುವಂಥ ಕ್ವಶನ್ಗಳು ತರ್ತೀನಿ. ಅದೇ ರೀತಿ ನೀವು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.